ಮಿಸ್ಡ್ ಕಾಪರ್ಟಿ ಅಥವಾ ಕಾಪರ್ಟಿ ಇನ್ಸರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಚೆಕಪ್ಪಿಗೆ ಹೋಗಿದಾಗ ಕಾಪರ್ಟಿದು ದಾರ ಕಾಣೋದಿಲ್ಲ. ಅಂಥ ಸಿಚುವೇಷನಲ್ಲಿ ಭಯಪಡೋಕ್ಕೆ ಹೋಗಬೇಡಿ. ಅಂಥ ಸಿಚುವೇಷನಲ್ಲಿ 3-4 ಆಪ್ಷನ್ಸ್ ಇರ್ಬೋದು. ಒಂದಂದರೆ, ಯಾವಾಗ ನಾವು ಕಾಪರ್ಟಿ ಇನ್ಸರ್ಟ್ ಮಾಡ್ತೀವಿ, ಫಸ್ಟ್ ನಿಮಗೆ ಕಾಪರ್ಟಿ ಬಗ್ಗೆ ಮಾಹಿತಿ ಬೇಕು. ಕಾಪರ್ಟಿ ಏನಿದೆ ಮತ್ತು ಅದು ಹಿಂಗೆ ಇನ್ಸರ್ಟ್ ಮಾಡ್ತೀವಿ ಮತ್ತು ಕಾಪರ್ಟಿದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನಂದು ಆಲ್ರೆಡಿ ಒಂದು ವಿಡಿಯೋ ಇದೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ದ ಕ್ಲಿಪ್ ಆಫ್ ದ್ಯಾಟ್ ವಿಡಿಯೋ ಈಗ ನಿಮಗೆ ತೋರಿಸ್ಬಿಡ್ತೀನಿ. ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಯಾವಾಗ ನಿಮಗೆ ಕಾಪರ್ಟಿದು ಥ್ರೆಡ್ ಕಾಣೋದೇ ಇಲ್ಲ ಅಥವಾ ಡಾಕ್ಟರ್ ನಿಮಗೆ ಹೇಳ್ತಾರೆ ಕಾಪರ್ಟಿದು ಥ್ರೆಡ್ ಕಾಣ್ತಾ ಇಲ್ಲ ಅಂದರೆ ಆವಾಗ ಭಯಪಡೋಕ್ಕೆ ಏನೂ ಇರಲ್ಲ. ಯಾಕೆ ಅಂದರೆ ಕಾಪರ್ಟಿದು ಥ್ರೆಡ್ ಕೆಲವೊಂದು ಸತಿ ಟ್ವಿಸ್ಟ್ ಆಗಿ ಗರ್ಭಕೋಶ ಹೊರಗೆ ಹೋಗಿರುತ್ತೆ. ಓಕೆ, ಗರ್ಭಕೋಶ ಹೊರಗೆ ಹೋಗುತ್ತಂದರೆ ಕಾಪರ್ಟಿದು ಥ್ರೆಡ್ ಹೊರಗೆ ಕಾಣೋದಿಲ್ಲ. ಈ ಸಿಚುವೇಷನಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸಿದ್ರೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ದಟ್ ಕಾಪರ್ಟಿ ಗರ್ಭಕೋಶ ಒಳಗೇನೆ ಇದೆ ಅಂತ. ಓಕೆ, ಸೆಕೆಂಡ್ ಆಪ್ಷನ್, ಕಾಪರ್ಟಿ ಸ್ಕ್ಯಾನಿಂಗ್ ಮಾಡಿಸುವಾಗ ಕೂಡ ಕಾಣಿಸೋದೇ ಇಲ್ಲ ಅಂದರೆ ಗರ್ಭಕೋಶ ಒಳಗೆ ಕಾಪರ್ಟಿ ಇರೋದೇ ಇಲ್ಲ ಅಂತ. ಆ ಸಿಚುವೇಷನ್ ಒಳಗೆ ಕೆಲವೊಂದು ಸತಿ ಏನಾಗುತ್ತೆ, ಯೂಟ್ರೈನ್ ಕಾಂಟ್ರಾಕ್ಷನ್ಸಿಂದ ಕಾಪರ್ಟಿ ತಾನೇ ಹೊರಗೆ ಬಂದುಬಿಡುತ್ತೆ, ಅಂದರೆ ಎಕ್ಸ್ಪೆಲ್ ಆಗುತ್ತೆ. ಯೂಟ್ರಸ್ಸಿಂದ ಕಾಪರ್ಟಿ ಹೊರಗೆ ಬಂದುಬಿಡುತ್ತೆ. ಆವಾಗ ಪೇಷಂಟಿಗೆ ಗೊತ್ತಾನೇ ಆಗಲ್ಲ ಆ್ಯಂಡ್ ಕಾಪರ್ಟಿ ಹೊರಗೆ ಬಂದಿರುತ್ತೆ. ಯಾವಾಗ ಅದು ಹೇಳಲಿಕ್ಕೆ ಬರಲ್ಲ. ಓಕೆ, ಆ್ಯಂಡ್ ಸಡನ್ನಾಗಿ ಕೆಲವೊಂದು ಸತಿ ಬಿಕಾಸ್ ಕಾಪರ್ಟಿ ತಾನೇ ಹೋಗಿರುತ್ತೆ, ಕೆಲವೊಂದು ಸತಿ ಪೇಷಂಟ್ ಪ್ರೆಗ್ನೆಂಟ್ ಆಗಿ ಕೂಡ ಬರ್ತೇವೆ. ಯಾಕೆ ಅಂದರೆ ಕಾಪರ್ಟಿ 1 ತಿಂಗಳು 2 ತಿಂಗಳು ಹಿಂದೆನೇ ಹೋಗಿರುತ್ತೆ, ಇವ್ರಿಗೆ ಗೊತ್ತಾನೇ ಆಗಲ್ಲ ಆ್ಯಂಡ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಕೂತ್ಕೊಂಡ್ಬಿಡುತ್ತೆ. ಓಕೆ, ಸೊ ಈ ಸಿಚುವೇಷನಲ್ಲಿ ಏನೂ ಮಾಡೋಂಗೇ ಇಲ್ಲ. ಸುಮ್ಮನೆ ನಾವು ಅನ್ಕೋಬೇಕು ದಟ್ ಕಾಪರ್ಟಿ ಗರ್ಭಕೋಶ ಒಳಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಗರ್ಭಕೋಶದ್ದು ಎಲ್ಲ ಬೌಂಡ್ರೀಸ್ ಕೂಡ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅದರೊಳಗೆ. ಓಕೆ, ಬಿಕಾಸ್ ಕಾಪರ್ಟಿ ಎಲ್ಲರಿಗೂ ಸೆಟ್ ಆಗಲ್ಲ, ಕೆಲವೊಬ್ರಿಗೆ ತಾನೇ ಎಕ್ಸ್ಪೆಲ್ ಆಗಿ ಹೋಗುತ್ತೆ. ಓಕೆ, ಥರ್ಡ್ ಸಿಚುವೇಷನ್ ಈಸ್ ಕಾಪರ್ಟಿದು ದಾರ ಕೆಳಗೆ ಬಂದುಬಿಡುತ್ತೆ. ಅಂದರೆ ನಿಮಗೆ ಕಾಪರ್ಟಿದು ದಾರ ಕಾಣ್ತಿರುತ್ತೆ ಕೆಳಗೆ. ಆವಾಗ ಕೂಡ ಕಾಪರ್ಟಿ ಎಕ್ಸ್ಪೆಲ್ ಆಗಿ ಪೊಸಿಷನಲ್ಲಿ ಇರುತ್ತೆ. ಅಂದರೆ ಪೂರ್ತಿ ಎಕ್ಸ್ಪೆಲ್ ಆಗಿರಲ್ಲ, ಬಟ್ ಮಧ್ಯ ಪೊಸಿಷನಲ್ಲಿ ಇರುತ್ತೆ. ಅಂದರೆ ಗರ್ಭಕೋಶದಿಂದ ಕೆಳಗೆ ವಜನದಲ್ಲಿ ಬಂದಿರುತ್ತೆ, ಬಟ್ ಪೂರ್ತಿ ಹೊರಗೆ ಹೋಗಿರಲ್ಲ. ಆವಾಗ ಕೂಡ ನೀವು ಡಾಕ್ಟ್ರ್ ಹತ್ರ ತೋರಿಸ್ಬೇಕಾಗತ್ತೆ. ಮಿಸ್ಡ್ ಕಾಪರ್ಟಿ ಅಂತ ಕಾಣಿಸಿದ್ರೆ ಭಯಪಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಕಾಪರ್ಟಿ ಒನ್ ಆಪ್ಷನ್ ಗರ್ಭಕೋಶ ಒಳಗಿರುತ್ತೆ ಆ್ಯಂಡ್ ಅನದರ್ ಆಪ್ಷನ್ ಕಾಪರ್ಟಿ ಆಲ್ರೆಡಿ ಎಕ್ಸ್ಪೆಲ್ ಆಗಿರುತ್ತೆ, ಅಥವಾ ಮೂರನೇ ಆಪ್ಷನ್ ದಾರಿದಲ್ಲಿ ಇರುತ್ತೆ ಅಂತ. ನಾವು ದ ಕ್ವೆಶ್ಚನ್ ಈಸ್, ದಾರ ಸಪೋಸಿಂಗ್ಲಿ ಗರ್ಭಕೋಶ ಒಳಗೆ ಹೋಗುತ್ತಂದರೆ ನಾವು ಕಾಪರ್ಟಿನ ಹೆಂಗೆ ತೆಗಿಯೋದು? ಸಪೋಸಿಂಗ್ ನೀವು ತೆಗ್ಸೋಕ್ಕೆ ಡಾಕ್ಟ್ರ್ ಹತ್ರ ಹೋಗಿದ್ದೀರಾ, ಈಗ ಡಾಕ್ಟ್ರಿಗೆ ದಾರನೇ ಕಾಣ್ತಾ ಇಲ್ಲ ಅಂದರೆ ಡಾಕ್ಟ್ರ್ ಯಾವ ಥರ ಕಾಪರ್ಟಿನೂ ತೆಗಿತಾರೆ ಅಲ್ವಾ? ಸೊ ಅದಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಯಾವಾಗ ನಮಗೆ ಕನ್ಫರ್ಮ್ ಆಗುತ್ತೆ ದಟ್ ಕಾಪರ್ಟಿ ಗರ್ಭಕೋಶ ಒಳಗಿದೆ, ಆವಾಗ ನಾವು ಇನ್ಸ್ಟ್ರೂಮೆಂಟ್ ಹಾಕ್ತೀವಿ ಗರ್ಭಕೋಶ ಒಳಗೆ. ಹಿಸ್ಟ್ರೋಸ್ಕೋಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರೊಳಗೆ ನಮಗೆ ಕಾಣುತ್ತೆ. ಸೊ ಹಿಸ್ಟ್ರೋಸ್ಕೋಪ್ ಹಾಕಿ ನಾವು ಕ್ಯಾಮ್ರಾಯಿಂದ ಕನೆಕ್ಟ್ ಮಾಡಿ ಮಾನಿಟರ್ ಒಳಗೆ ನೋಡ್ತಾ ನಾವು ಗರ್ಭಕೋಶ ಒಳಗೆ ಹೋಗ್ತೀವಿ ಆ್ಯಂಡ್ ಇಲ್ಲಿ ಕಾಪರ್ಟಿ ಇರುತ್ತೆ, ಅದನ್ನು ಹಿಸ್ಟ್ರೋಸ್ಕೋಪ್ ಇನ್ಸ್ಟ್ರೂಮೆಂಟಿಂದ ಹೊರಗೆ ತಗೊಂಡು ಬಂದುಬಿಟ್ಟಿರ್ತೀವಿ ಅಷ್ಟೇ. ಸೊ ಇಟ್ ಈಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಪ್ರೊಸೀಜರ್, ವರಿ ಮಾಡೋಕ್ಕೆ ಏನೂ ಇರಲ್ಲ.